ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತಿನ ರೆಸಿಪಿ ಬಂದು ವಡಾಪಾವ್. ವಡಾಪಾವ್ ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕೂಡಲೇ ಆಗುವಂಥದ್ದು. ಸಾಯಂಕಾಲ ಚಹಾ ಕಾಫಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಹೇಗೆ ಮಾಡೋದು ಅಂತೇಳಿ ಕೂಡ ನೋಡೋಣ ಬನ್ನಿ. ಇಲ್ಲಿ ನಾನು ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಬಂದು ವಡಾಪಾವ್. ನೋಡಿ, ನಾನಿಲ್ಲಿ ವಡಾಪಾವ್ ಮಾಡ್ತಾ ಇದ್ದೀನಿ. ವಡಾಪಾವ್ ಮಾಡಲಿಕ್ಕೆ ಬೇಕಾಗುವಂಥ ಸಾಮಾನು ಎಲ್ಲವನ್ನು ಇಡ್ಲಿಕ್ಕೆ ಆಗಲಿಲ್ಲ. ನಾನು ಒಂದು ಪದಾರ್ಥದ್ದು ಇಟ್ಕೊಂಡಿದ್ದೇನೆ. ಇಲ್ಲಿ ವಡಾಪಾವ್ ಮಾಡಲಿಕ್ಕೆ ಇಲ್ಲಿ ನಮಗೆ ಆಲೂಗಡ್ಡೆ ಬೋಂಡ ಬೇಕಲ್ಲ, ಆಲೂಗಡ್ಡೆ ಬೋಂಡದ ಮಾತ್ರ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಅದಕ್ಕೆ ಏನೇನು ಬೇಕಂಥೇಳಿ ನೋಡೋಣ ಬನ್ನಿ. ಮತ್ತು ಗ್ರೀನ್ ಚಟ್ನಿದು ಬೇರೆ ತೋರಿಸ್ತೇನೆ, ಆಮೇಲೆ ಬೇರೆ ತೋರಿಸ್ತೇನೆ ನಿಮಗೆ. ಮೊದಲಿಗೆ ಈಗ ಆಲೂಗಡ್ಡೆ ಬೋಂಡ ಮಾಡಲಿಕ್ಕೆ ಬೇಕಾಗುವಂಥ ಸಾಮಾನು ಮಾತ್ರ ಹೇಳ್ತೇನೆ. ಇಲ್ಲಿ ಒಂದು 4 ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಕಾಯಿ ಮೆಣಸು, ಈರುಳ್ಳಿ ಒಂದು ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ಕರಿಬೇವು ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇಲ್ಲಿ ಅಜ್ವಾಯಿನ, ಓಂ ಕಾಳು ಅರ್ಧ ಟೀ ಸ್ಪೂನಷ್ಟು, ಜೀರಿಗೆ ಅರ್ಧ ಟೀ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಟಿದ್ದೀನಿ. ಇಲ್ಲಿ ನೋಡಿ, ಕಡಲೆ ಹಿಟ್ಟು ಸ್ವಲ್ಪ, ರುಚಿಗೆ ತಕ್ಕಷ್ಟು ಖಾರದ ಹುಡಿ ಅಂದರೆ ಚಿಲ್ಲಿ ಪೌಡರು, ಮತ್ತು ಅರಿಶಿನ ಹುಡಿ, ಎಣ್ಣೆ ಕರಿಲಿಕ್ಕೆ ಆಯ್ತು, ಒಗ್ಗರಣೆಗೆ ಆಯ್ತು ಎಣ್ಣೆ ಇಟ್ಟಿದ್ದೀನಿ. ಈಗ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಮೊದಲೇದಾಗಿ ಏನು ಮಾಡ್ತೀನಿ, ಚಿಲ್ಲಿ ಮೆಣಸು, ಇದು ಕಾಯಿ ಮೆಣಸನ್ನು ನಾವು ಕಟ್ ಮಾಡಿಯಾದರೂ ಹಾಕೋಬೋದಿತ್ತು. ಇಲ್ಲಾಂದರೆ ನಾನು ಮಿಕ್ಸಿಯಲ್ಲಿ ತರಿ ಮಾಡಿ ಹಾಕ್ತೀನಿ, ಯಾಕಂದರೆ ಮಕ್ಕಳಿಗೆ ಬಾಯಲ್ಲಿ ಸಿಕ್ಕರೆ ಖಾರ ಆಗುತ್ತೆ ಅಂಥೇಳಿ ತರಿ ಮಾಡಿ ಇಟ್ಕೋತೀನಿ. ಈಗ ಇದನ್ನು ನಾನಿಲ್ಲಿ ತರಿ ಮಾಡಿ ಇಟ್ಟಿದ್ದೇನೆ. ಈಗ ನೋಡಿ, ಗ್ಯಾಸ್ ಮೇಲೆ ಒಂದು ತವಾ ಇಟ್ಟಿದ್ದೇನೆ. ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ನೋಡಿ, 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದೆ. ಇದು ಎಣ್ಣೆ ಕಾಯಿಲಿ ಅಷ್ಟರಲ್ಲಿ ನೋಡಿ, ಎಣ್ಣೆ ಕೂಡ ಕಾಯ್ದಿದೆ. ಅಷ್ಟರಲ್ಲಿ ಇಲ್ಲಿ ಕರಿಬೇವು ಕೂಡ ಹಾಕ್ತೀನಿ. ನಾನು ಮೊದಲಿಗೆ ಕರಿಬೇವು ಹಾಕ್ಕೊಂಡಿದ್ದೇನೆ. ಮತ್ತು ಜೀರಿಗೆ, ಅದಕ್ಕೆ ನಾನೀಗ ಕಟ್ ಮಾಡಿಟ್ಟಿರೋಂಥ ಸಣ್ಣದಾಗಿ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿಟ್ಟಿರೋದು. ಇದನ್ನೀಗ ನಾನು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ತೀನಿ. ಇದು ಕೆಂಪಾಗೋ ರೀತಿ ನಾವು ಹುರ್ಕೋಬೇಕಾಗತ್ತೆ. ಇಲ್ಲಿ ಚೆನ್ನಾಗಿ ಹುರ್ಕೊಳ್ಳೋನು. ಈರುಳ್ಳಿ ಬೇಗ ಫ್ರೈ ಆಗಲಿ ಅಂಥೇಳಿ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಹಾಕೊಂಡ್ಬಿಡ್ತೇನೆ. ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಕೂಡ ನೋಡಿ, ಈರುಳ್ಳಿ ಕೂಡ ಫ್ರೈ ಆಯಿತು. ಇದಕ್ಕೆ ಕಾಯಿ ಮೆಣಸು ಕೂಡ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿ. ಚೆನ್ನಾಗಿ ಇದನ್ನು ಕೂಡ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕಾಯಿ ಮೆಣಸು ಯಾಕೆ ನಾನು ಮಿಕ್ಸಿ ಮಾಡಿ ಹಾಕೊಂಡೆ ಅಂದರೆ, ಚಿಕ್ಕ ಮಕ್ಕಳಿದೆ ತೆಗೆದು ಬಿಸಾಡ್ತಾರಲ್ಲ, ಅದಕ್ಕೋಸ್ಕರ ನಾನು ಮಿಕ್ಸಿ ಮಾಡಿ ಹಾಕಿದರೆ ಮಕ್ಕಳು ತೆಗೆಯೋದಿಲ್ಲ ಅನ್ನೋದಕ್ಕೋಸ್ಕರ ಹಾಕಿದೆ. ಇಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹುಡಿ ಕೂಡ ಹಾಕೋತಾ ಇದ್ದೀನಿ. ನೋಡಿ, ಇಲ್ಲಿ ನೋಡಿ, ಈಗ ಇದನ್ನು ಎಲ್ಲವನ್ನು ಈಗ ಮಿಕ್ಸ್ ಮಾಡ್ಕೊತೀನಿ. ಆವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ನಾವು ಸೇರಿಸಿದ್ದೀವಿ. ಈಗ ಇದಕ್ಕೆ ಆಲೂಗಡ್ಡೆಯನ್ನು ನಾನು ಪುಡಿ ಮಾಡಿ ಇಟ್ಕೊಂಡೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಎಲ್ಲವನ್ನು ಈ ಥರ ಇದರಲ್ಲೀಗ ಮಿಕ್ಸ್ ಮಾಡಿಬಿಡ್ತೇನೆ ಚೆನ್ನಾಗಿ. ಗ್ಯಾಸ ಮೀಡಿಯಮ್ ಇಟ್ಕೊಳ್ಳಿ. ನೋಡಿ, ಈಗ ನಾನು ಇದನ್ನು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊತೇನೆ. ನೋಡಿ, ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕೊಂಡ್ಬಿಡ್ತೇನೆ. ನೋಡಿ, ಈಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಒಂದು ಸತಿ ಚೆನ್ನಾಗಿ. ಇದನ್ನು ಕೂಡ ಎಲ್ಲ ಹಾಕಿ ನಾವು ಮಿಕ್ಸ್ ಮಾಡಿಬಿಡೋಣ. ಇದು ಈಗ ಮಿಕ್ಸ್ ಆಗಿದೆ. ಇದು ಚೆನ್ನಾಗಿ ತಣ್ಣಗಾಗಬೇಕು, ನಮ್ಗೆ ಉಂಡೆ ಕಟ್ಲಿಕ್ಕೆ ಬರಬೇಕು, ಆ ಥರ ತಣ್ಣಗಾಗಬೇಕು ಫ್ರೆಂಡ್ಸ. ಇಲ್ಲಿಗೆ ಬಿಡ್ತೇನೆ. ನಾನೀಗ ಹಿಟ್ಟನ್ನು ರೆಡಿ ಮಾಡ್ಕೊತೇನೆ. ಇದನ್ನು ಕರಿಲಿಕ್ಕೆ ಬೇಕಲ್ಲ, ಕಡಲೆ ಹಿಟ್ಟು ರೆಡಿ ಮಾಡ್ಕೊಂಡ್ಬಿಡ್ತೇನೆ. ನೋಡಿ, ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೇನೆ. ಅದಕ್ಕೆ ಕಡಲೆ ಹಿಟ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಅಜ್ವಾಯಿನ್ ಕೂಡ ಹಾಕೋತಾ ಇದ್ದೀನಿ, ಅಂದರೆ ಓಂ ಕಾಳು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಚಿಲ್ಲಿ ಪೌಡರನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ.
ಒಂದು ಅರ್ಧ ಟೀ ಸ್ಪೂನ್ನಷ್ಟು ಮತ್ತು ಒಂಚೂರು ಇಲ್ಲಿ ಅರಿಶಿನ ಹುಡಿ ಕೂಡ ಹಾಕ್ತಾಯಿದ್ದೀನಿ, 1/4 ಟೀ ಸ್ಪೂನ್ಗಿಂತ ಕಮ್ಮಿ. ನಿಮಗೆ ಇದಕ್ಕೆ ಬೇಕಂದರೆ ಸೋಡಾ ಪುಡಿ ಕೂಡ ಹಾಕೋಬೋದು, ನಾನಿಲ್ಲಿ ಸೇರಿಸ್ತಾ ಇಲ್ಲ. ಇನ್ನು ಹಾಗೆ ನೀರು ಹಾಕಿ ಕಲಿಸ್ಬಿಡ್ತೇನೆ. ನೋಡಿ ಈ ಥರ ನಾನು ಇದನ್ನ ಎಲ್ಲವನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊತೇನೆ. ಈಗ ನೀರು ಹಾಕಿ ನಾನಿಲ್ಲಿ ಇದನ್ನು ಕಲಿಸ್ಕೊತೇನೆ, ಎಲ್ಲ ಗಂಟಿಲ್ಲಾರ್ದ ಹಾಗೆ. ನೋಡಿ ನಾನು ಇಷ್ಟು ಮಿದುವಾಗಿ ಕಲಿಸಿದ್ದೇನೆ. ಈಗ ಇದನ್ನು ಇಲ್ಲಿಗೆ ಬಿಡ್ತೇನೆ. ಆಲೂಗಡ್ಡೆ ಉಂಡೆ ರೆಡಿ ಮಾಡ್ತೇನೆ. ನೋಡಿ ಸ್ವಲ್ಪ ತಣ್ಣಗಾಗಿದೆ. ಈಗ ಇದನ್ನು ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊತೀನಿ. ನಮಗೆ ಎಷ್ಟು ಉಂಡೆ ಬೇಕು ನೋಡಿಕೊಂಡು ನೀವು ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ. ನೋಡಿ ಇಷ್ಟು ಉಂಡೆ ಸಾಕು ನಮಗೆ. ಲಿಂಬೆ ಹಣ್ಣದಷ್ಟು ಉಂಡೆ ಮಾಡಿದ್ದೇನೆ, ಎಲ್ಲ ಉಂಡೆ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಆಲೂಗಡ್ಡೆ ಉಂಡೆ ಈ ಥರ ನಾನು ಮಾಡಿ ಇಟ್ಕೊಂಡಿದ್ದೇನೆ, ಎಲ್ಲ ಆಲೂಗಡ್ಡೆ ಉಂಡೆ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತೇನೆ ಫ್ರೆಂಡ್ಸ. ಎಣ್ಣೆ ಕಾಯ್ಲಿಕ್ಕೆ ಇಡ್ತೇನೆ ಮೊದಲಿಗೆ. ನೋಡಿ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ, ಎಣ್ಣೆ ಕೂಡ ಕಾದಿದೆ. ಇಲ್ಲಿ ಹಿಟ್ಟು ಕಲಿಸಿಟ್ಟಿದ್ನೆಲ್ಲ ಒಂದೊಂದು ಈ ಹಿಟ್ಟಲ್ಲಿ ಅದ್ದಿ ಆಲೂಗಡ್ಡೆ ಬೋಂಡನ ಬಿಡೋನು ಫ್ರೆಂಡ್ಸ. ನೋಡಿಕೊಂಡು ಬಿಡಿ, ಎಣ್ಣೆ ಕೂಡ ಸುಡ್ತಿರುತ್ತೆ. ಆಲೂಗಡ್ಡೆ ಬೋಂಡ ಬಿಡುವಾಗ ಹುಷಾರಿಂದ ಬಿಡಿ. ನೋಡಿ ಇಲ್ಲಿ ಒಂದು 3-4 ಹಾಕಿದ್ದೀನಿ. ಈ ಥರ ಏನು ಮಾಡೋದು, ಈ ಥರ ಅದ್ದಿ. ತುಂಬ ಹಿಟ್ಟು ಗಟ್ಟಿಯಾಗಿಬಿಟ್ರೆ ಚೆನ್ನಾಗಿರೋದಿಲ್ಲ, ಅಷ್ಟು ಜಾಸ್ತಿ ಹಿಟ್ಟು ಅನಿಸುತ್ತೆ. ಅದಕ್ಕಾಗಿ ನಾನು ಈ ಥರ ಮಾಡಿ ಬಿಡ್ತಾಯಿದ್ದೀನಿ. ನೋಡಿ ಈ ಥರ ಇಷ್ಟು ಚೆನ್ನಾಗಿ ಹಿಟ್ಟದ್ದಿ ಬಿಡ್ತೇನೆ. ಇದೇ ಥರ ಎಣ್ಣೆಯಲ್ಲಿ ಎಷ್ಟು ಹಿಡಿತೋ ಅಷ್ಟನ್ನು ನಾನಿಲ್ಲಿ ಬಿಡ್ತೇನೆ. ಈಗ ಸ್ವಲ್ಪ ತಿರುಗಿಸಿ ಹಾಕೊಂಡ್ಬಿಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಿಡ್ತವೆ. ಈಗ ಸ್ವಲ್ಪ ನಾನು ಈ ಥರ ತಿರುಗಿಸಿ ಹಾಕೊಂಡ್ಬಿಡ್ತೇನೆ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಹಾಕೋಲ್ಲ, ಎರಡೂ ಸೈಡ್ ಚೆನ್ನಾಗಿ ಅಂಥೇಳಿ. ನೋಡಿ ಎಲ್ಲವನ್ನು ಇದೇ ಥರ ತಿರುಗಿಸಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾವು ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಖುಷಿನೂ ಸಿಗುತ್ತೆ ಮತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಮಗೂ ಕೂಡ ಹಾಗೆ ಮನೆಯಲ್ಲಿ ನಾವೇ ಮಾಡಿದ್ದೀವಿ ಅನ್ನೋದೊಂದು ಖುಷಿ ಇರುತ್ತೆ ನೋಡಿ ಅದು. ಈಗ ಎಣ್ಣೆಯಲ್ಲಿ ಇದು ಫುಲ್ಲು ಫ್ರೈ ಆಗಲಿ. ನೋಡಿ ಚೆನ್ನಾಗಿ ಈ ಥರ ಕಲರ್ ಬರೋವರೆಗೂ ನಾವು ಕರ್ಕೋಬೇಕಾಗತ್ತೆ. ಈಗ ಒಂದು ತಟ್ಟೆಗೆ ತಗೊಂಡ್ಬಿಡ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆಲೂಗಡ್ಡೆ ಬೋಂಡ. ಇದೇ ಥರ ಎಲ್ಲವನ್ನು ನಾನು ಮಾಡಿ ಇಟ್ಕೋತೀನಿ. ಈಗ ಉಳಿದಿರೋ ಅಂಥದ್ದು ಫ್ರೆಂಡ್ಸ್, ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಗ್ರೀನ್ ಚಟ್ನಿ ಮಾಡ್ತಾಯಿದ್ದೀನಿ. ಗ್ರೀನ್ ಚಟ್ನಿಗೆ ಬೇಕಾಗುವಂಥ ಸಾಮಾನು ಹೇಳ್ತೇನೆ. ನಾನು ಇಲ್ಲಿ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ನೋಡಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪ ಕಾಯಿ ಮೆಣಸು. ನಾನು ಏನು ಮಾಡಿದ್ದೆ ಅಂದರೆ ಆವಾಗಲೇ ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಕಾಯಿ ಮೆಣಸು, ಅದರಲ್ಲೇ ಮಾಡ್ಕೊತೇನೆ. ಈಗ ಇಲ್ಲಿ ಪುದೀನ ಹಾಕೋತೀನಿ ನೋಡಿ, ಪುದೀನ ಮತ್ತು ಸ್ವಲ್ಪ ಒಂದು ಚೂರು ಕಾಯಿ ಮೆಣಸು ಹಾಕ್ತೀನಿ, ಮತ್ತು ಕೊತ್ತಂಬರಿ ಸೊಪ್ಪು. ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತೇನೆ. ಈಗ ಇಷ್ಟೀಗ ಸ್ವಲ್ಪ ನೀರು ಹಾಕಿ ಇದಕ್ಕೆ ನಾನೀಗ ನುಣ್ಣಗೆ ರುಬ್ಕೊಂಬರ್ತೇನೆ. ನೋಡಿ ಒಂದು ಚೂರು ನೀರು ಹಾಕ್ತೀನಿ. ನೀರು ಹಾಕಿ ನಾನು ಇದನ್ನು ನೈಸಾಗಿ ರುಬ್ತೀನಿ. ಈಗ ಗ್ರೀನ್ ಚಟ್ನಿ ಮಾಡ್ತೇನೆ. ನೋಡಿ ಇಲ್ಲಿ ಪಾವ್ಸ ತಂದಿಟ್ಟಿದ್ದೀನಿ. ಇಲ್ಲಿ ವಡ ಇದೆ, ಇದ್ರ ವಡ ಇದೆ, ಇಲ್ಲಿ ಆಲೂಗಡ್ಡೆ ವಡ ಮತ್ತು ಗ್ರೀನ್ ಚಟ್ನಿ ಕೂಡ ಇದೆ ನೋಡಿ ಇಲ್ಲಿ. ಮತ್ತು ಏನು ಮಾಡಿದೆಪ್ಪ ಅಂದರೆ ನಾನು ವಡ ಫ್ರೈ ಮಾಡೋ ಮುಂದೆ ಒಂದು 3-4 ಮೆಣಸಿನ್ಕಾಯಿ ಮಧ್ಯಕ್ಕೆ ಸಿಳ್ಳಿ ಅದನ್ನು ಕೂಡ ಫ್ರೈ ಮಾಡಿ ಇಟ್ಟಿದ್ದೀನಿ. ಈಗ ಒಂದೊಂದೇ ನಾನು ಇಲ್ಲಿ ಬಣ್ಣನ್ನು ತಗೊಂಡು ಕಟ್ ಮಾಡಿ ನಿಮಗೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ನೋಡಿ ನಾನು ಪಾವನ್ನು ಈ ರೀತಿ ಕಟ್ ಮಾಡಿದ್ದೇನೆ. ಇದಕ್ಕೆ ಈಗ ಗ್ರೀನ್ ಚಟ್ನಿ ಕೂಡ ಹಾಕ್ತೇನೆ. ನಿಮಗೆ ಬೇಕಾದರೆ ಸ್ವೀಟ್ ಚಟ್ನಿ ಕೂಡ ಮಾಡ್ಕೋಬೋದು ಬೇಕನ್ಸಿದ್ರೆ. ನೋಡಿ ಈ ಥರ, ಮತ್ತು ಶೇಂಗಾ ಚಟ್ನಿ ಇದ್ದರೂ ಕೂಡ ಹಚ್ಕೋಬೋದು. ನೋಡಿ ನಾನಿಲ್ಲಿ
ಒಳ ಇಡ್ತೇನೆ. ಮತ್ತು ಈ ಥರ ಇಟ್ಟರೆ ಇಲ್ಲಿ ನಿಮಗೆ ಬೇಕಂದರೆ ಒಂದು ಮೆಣಸು ಕೂಡ ಹಾಕ್ಕೊಂಡು ತಿನ್ಬೋದು. ಈ ಥರ ನೋಡಿ ವಡಾಪಾವ್ ರೆಡಿಯಾಗಿದೆ. ಹೇಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ವಡಾಪಾವ್ ರೆಡಿ ಮಾಡಿ ಇಟ್ಟಿದ್ದೀನಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್, ಹೇಗೆ ಬಂದಿದೆ ವಡಾಪಾವ್ ಅಂಥೇಳಿ ಹೇಳಿ ನಮಗೆ.